ಹಾಲು, ನೀರು, ಕರೆಂಟು, ಮೆಟ್ರೋ, ಬಸ್ಸು ಇದೀಗ ಕಸದ ದರ ಕೂಡ ಇದೀಗ ಬರೆಯಾಗಿ ಜನಸಾಮಾನ್ಯರಿಗೆ ಬೆಂಗಳೂರು ವ್ಯಾಪ್ತಿಯ ಜನರಿಗೆ ಕಾಡೋಕೆ ಪ್ರಾರಂಭ ಆಗ್ತಾ ಇದೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಕಟ್ಟಡಗಳಿಗೆ 10 ರಿಂದ 400 ರೂಪಾಯಿವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ಹಾಕಲಾಗುತ್ತೆ. ವಸತಿಯೇತರ ಕಟ್ಟಡಗಳಿಗೆ 2,000 ದಿಂದ 35 ಲಕ್ಷದವರೆಗೆ ಸೆಸ್ ಅನ್ನ ವಿಧಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷದವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ವಿಧಿಸಲಾಗುತ್ತೆ. ಬಗ್ಗೆ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸಿದೆ ಬಿಬಿಎಂಪಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಕಸದ ಸೆಸ್ ಬಹಳ ದಿನದಿಂದ ಚರ್ಚೆಯಲ್ಲಿತ್ತು, ಇದೀಗ ಅಧಿಕೃತ ಸುತ್ತೋಲೆ ಯಾವಾಗನಿಂದ ಜಾರಿ? ಯಾವ ರೀತಿ ಲೆಕ್ಕಾಚಾರದ ಮೇಲೆ ಕಸದ ಸೆಸ್ ಇನ್ನು ಮುಂದೆ ಬೆಂಗಳೂರಿಗರು ಕೊಡಬೇಕಾಗುತ್ತೆ? ಸ್ಮಿತಾ, ಈ ಒಂದು ವಿಚಾರಕ್ಕೆ ಕಮಿಷನರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಆದೇಶ ಸಹ ಆಗಿದೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇನ್ನು ಮುಂದೆ ಕಸದ ಸೆಸ್ ಕೊಡಲೇಬೇಕು. ಅಂದ್ರೆ ವಸತಿ ಕಟ್ಟಡಗಳಿಗೆ 10 ರೂಪಾಯಿಂದ 400 ರೂಪಾಯಿ ಆಗುತ್ತೆ. ವಸತಿಯೇತರಿಗೆ 2,000 ರಿಂದ 95,000 ಆಗುತ್ತೆ. ಈ ಸ್ಟಾರ್ ಹೋಟ್ಲ್ಗಳಿಗೆ ಜಾಸ್ತಿ ಆಗ್ತಿದೆ. 50,000 87 ಲಕ್ಷವರೆಗೂ ಸೆಸ್ ಕಟ್ಟಬೇಕಾಗುತ್ತೆ. 50,000 ಸ್ಕ್ವೇರ್ ಫೀಟ್ ಇದ್ರೆ 87 ಲಕ್ಷ ಕಟ್ಟಬೇಕು. ಅಂದ್ರೆ ಸ್ಕ್ವೇರ್ ಫೀಟ್ ಮೇಲೆ ಕಸದ ಸೆಸ್ ಹಾಕಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ವಾಣಿಜ್ಯ ಉದ್ಯಮಿಗಳಿಗೆ ಮತ್ತು ಸ್ಟಾರ್ ಹೋಟೆಲ್ಗಳಿಗೆ ಒಂದ್ ಕಡೆ ಬರೆ ಹಾಕಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸೆಸ್ ವಿಧಿಸಿದ್ದಾರೆ. 87 ಲಕ್ಷ ಒಂದ್ ಕಡೆ ಕಸದ ಸೆಸ್ ಕೊಡಬೇಕೆಂಬುದು ಒಂದ್ ಕಡೆ ಆಕ್ರೋಶ ಕೇಳಿಬಂದಿದೆ. ಹೀಗಾಗಿ ಹೋಟೆಲ್ ಸಂಘದವರು ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಸಂಘದವರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಡಬಲ್ ತ್ರಿಬಲ್ ನೀವು ಅಂದ್ರೆ ಕಸದ ಸೆಸ್ ಹಾಕಿದ್ರೆ ಹೇಗೆ ಇದನ್ನ ಕಡಿಮೆ ಮಾಡಬೇಕು? 87 ಲಕ್ಷ ಕಟ್ಟಕ್ಕಾಗತ್ತನ್ರಿ ಅಂತ ನಾವು ಪ್ರಶ್ನೆ ಮಾಡ್ತಿದ್ರೆ. ಯಾಕಂದ್ರೆ 50,000 ಸ್ಕ್ವೇರ್ ಫೀಟ್ಗೆ 87 ಲಕ್ಷ ಕಟ್ಟಲೇಬೇಕು. ಹೀಗಾಗಿ ಬಿಬಿಎಂಪಿ 20,000 ಕೋಟಿ ಮೊನ್ನೆ ಬಜೆಟ್ ಮಂಡನೆ ಆಯಿತು. ಆ ಬಜೆಟ್ಗೆ ಈ ಒಂದು ಹಣ ಹೊಂದಿಸಲು ಪ್ಲಾನ್ ಮಾಡ್ತಿದೆ ಎಂಬುದು ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ 20,000 ಕೋಟಿ ಬಜೆಟ್ ಮಂಡನೆ ಮಾಡಿದೆ, ಬಟ್ ದುಡ್ಡಿಲ್ಲ ಬಿಬಿಎಂಪಿಯಲ್ಲಿ. ಒಂದ್ ಕಡೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಹಣ ಹೊಂದಿಸಲು ಸರ್ಕಾರ ಪರದಾಡ್ತಿದ್ರೆ, ಬಿಬಿಎಂಪಿ ಸಹ ಒಂದ್ ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ. ಯಾಕಂದ್ರೆ 20 ಲಕ್ಷ ಬಜೆಟ್ ಅಲ್ಲಿ 20 ಕೋಟಿ ಬಜೆಟ್ ಅಲ್ಲಿ ಸಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದೆ, ಬಟ್ ದುಡ್ಡಿಲ್ಲ. ಹೀಗಾಗಿ ಈ ಒಂದು ಕಸದ ಸೆಸ್ ಮುಖಾಂತರ ದುಡ್ಡು ಹೊಂದಿಸಲು ಹೋಗ್ತಿದ್ರೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಹಾಲು, ನೀರು, ಕರೆಂಟು, ಮೆಟ್ರೋ, ಬಸ್ಸು ಇದೀಗ ಕಸದ ದರ ಕೂಡ ಇದೀಗ ಬರೆಯಾಗಿ ಜನಸಾಮಾನ್ಯರಿಗೆ ಬೆಂಗಳೂರು ವ್ಯಾಪ್ತಿಯ ಜನರಿಗೆ ಕಾಡೋಕೆ ಪ್ರಾರಂಭ ಆಗ್ತಾ ಇದೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಕಟ್ಟಡಗಳಿಗೆ 10 ರಿಂದ 400 ರೂಪಾಯಿವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ಹಾಕಲಾಗುತ್ತೆ. ವಸತಿಯೇತರ ಕಟ್ಟಡಗಳಿಗೆ 2,000 ದಿಂದ 35 ಲಕ್ಷದವರೆಗೆ ಸೆಸ್ ಅನ್ನ ವಿಧಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷದವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ವಿಧಿಸಲಾಗುತ್ತೆ. ಬಗ್ಗೆ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸಿದೆ ಬಿಬಿಎಂಪಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಕಸದ ಸೆಸ್ ಬಹಳ ದಿನದಿಂದ ಚರ್ಚೆಯಲ್ಲಿತ್ತು, ಇದೀಗ ಅಧಿಕೃತ ಸುತ್ತೋಲೆ ಯಾವಾಗನಿಂದ ಜಾರಿ? ಯಾವ ರೀತಿ ಲೆಕ್ಕಾಚಾರದ ಮೇಲೆ ಕಸದ ಸೆಸ್ ಇನ್ನು ಮುಂದೆ ಬೆಂಗಳೂರಿಗರು ಕೊಡಬೇಕಾಗುತ್ತೆ? ಸ್ಮಿತಾ, ಈ ಒಂದು ವಿಚಾರಕ್ಕೆ ಕಮಿಷನರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಆದೇಶ ಸಹ ಆಗಿದೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇನ್ನು ಮುಂದೆ ಕಸದ ಸೆಸ್ ಕೊಡಲೇಬೇಕು. ಅಂದ್ರೆ ವಸತಿ ಕಟ್ಟಡಗಳಿಗೆ 10 ರೂಪಾಯಿಂದ 400 ರೂಪಾಯಿ ಆಗುತ್ತೆ. ವಸತಿಯೇತರಿಗೆ 2,000 ರಿಂದ 95,000 ಆಗುತ್ತೆ. ಈ ಸ್ಟಾರ್ ಹೋಟ್ಲ್ಗಳಿಗೆ ಜಾಸ್ತಿ ಆಗ್ತಿದೆ. 50,000 87 ಲಕ್ಷವರೆಗೂ ಸೆಸ್ ಕಟ್ಟಬೇಕಾಗುತ್ತೆ. 50,000 ಸ್ಕ್ವೇರ್ ಫೀಟ್ ಇದ್ರೆ 87 ಲಕ್ಷ ಕಟ್ಟಬೇಕು. ಅಂದ್ರೆ ಸ್ಕ್ವೇರ್ ಫೀಟ್ ಮೇಲೆ ಕಸದ ಸೆಸ್ ಹಾಕಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ವಾಣಿಜ್ಯ ಉದ್ಯಮಿಗಳಿಗೆ ಮತ್ತು ಸ್ಟಾರ್ ಹೋಟೆಲ್ಗಳಿಗೆ ಒಂದ್ ಕಡೆ ಬರೆ ಹಾಕಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸೆಸ್ ವಿಧಿಸಿದ್ದಾರೆ. 87 ಲಕ್ಷ ಒಂದ್ ಕಡೆ ಕಸದ ಸೆಸ್ ಕೊಡಬೇಕೆಂಬುದು ಒಂದ್ ಕಡೆ ಆಕ್ರೋಶ ಕೇಳಿಬಂದಿದೆ. ಹೀಗಾಗಿ ಹೋಟೆಲ್ ಸಂಘದವರು ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಸಂಘದವರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಡಬಲ್ ತ್ರಿಬಲ್ ನೀವು ಅಂದ್ರೆ ಕಸದ ಸೆಸ್ ಹಾಕಿದ್ರೆ ಹೇಗೆ ಇದನ್ನ ಕಡಿಮೆ ಮಾಡಬೇಕು? 87 ಲಕ್ಷ ಕಟ್ಟಕ್ಕಾಗತ್ತನ್ರಿ ಅಂತ ನಾವು ಪ್ರಶ್ನೆ ಮಾಡ್ತಿದ್ರೆ. ಯಾಕಂದ್ರೆ 50,000 ಸ್ಕ್ವೇರ್ ಫೀಟ್ಗೆ 87 ಲಕ್ಷ ಕಟ್ಟಲೇಬೇಕು. ಹೀಗಾಗಿ ಬಿಬಿಎಂಪಿ 20,000 ಕೋಟಿ ಮೊನ್ನೆ ಬಜೆಟ್ ಮಂಡನೆ ಆಯಿತು. ಆ ಬಜೆಟ್ಗೆ ಈ ಒಂದು ಹಣ ಹೊಂದಿಸಲು ಪ್ಲಾನ್ ಮಾಡ್ತಿದೆ ಎಂಬುದು ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ 20,000 ಕೋಟಿ ಬಜೆಟ್ ಮಂಡನೆ ಮಾಡಿದೆ, ಬಟ್ ದುಡ್ಡಿಲ್ಲ ಬಿಬಿಎಂಪಿಯಲ್ಲಿ. ಒಂದ್ ಕಡೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಹಣ ಹೊಂದಿಸಲು ಸರ್ಕಾರ ಪರದಾಡ್ತಿದ್ರೆ, ಬಿಬಿಎಂಪಿ ಸಹ ಒಂದ್ ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ. ಯಾಕಂದ್ರೆ 20 ಲಕ್ಷ ಬಜೆಟ್ ಅಲ್ಲಿ 20 ಕೋಟಿ ಬಜೆಟ್ ಅಲ್ಲಿ ಸಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದೆ, ಬಟ್ ದುಡ್ಡಿಲ್ಲ. ಹೀಗಾಗಿ ಈ ಒಂದು ಕಸದ ಸೆಸ್ ಮುಖಾಂತರ ದುಡ್ಡು ಹೊಂದಿಸಲು ಹೋಗ್ತಿದ್ರೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.
ಹಾಲು ನೀರು ಕರೆಂಟು ಮೆಟ್ರೋ ಬಸ್ಸು ಇದೀಗ ಕಸದ ದರ ಕೂಡ ಇದೀಗ ಬರೆಯಾಗಿ ಜನಸಾಮಾನ್ಯರಿಗೆ ಬೆಂಗಳೂರು ವ್ಯಾಪ್ತಿಯ ಜನರಿಗೆ ಕಾಡೋಕೆ ಪ್ರಾರಂಭ ಆಗ್ತಾ ಇದೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಕಟ್ಟಡಗಳಿಗೆ 10 ರಿಂದ 400 ರೂಪಾಯಿವರೆಗೂ ಕಸದ ಸೆಸ್ ಅನ್ನ ಇನ್ಮುಂದೆ ಹಾಕಲಾಗುತ್ತೆ. ವಸತಿಯೇತರ ಕಟ್ಟಡಗಳಿಗೆ 2,000 ರಿಂದ 35 ಲಕ್ಷದವರೆಗೆ ಸೆಸ್ ಅನ್ನ ವಿಧಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷದವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ವಿಧಿಸಲಾಗುತ್ತೆ. ಬಗ್ಗೆ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸಿದೆ ಬಿಬಿಎಂಪಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಕಸದ ಸೆಸ್ ಬಹಳ ದಿನದಿಂದ ಚರ್ಚೆಯಲ್ಲಿತ್ತು, ಇದೀಗ ಅಧಿಕೃತ ಸುತ್ತೋಲೆ ಯಾವಾಗ್ನಿಂದ ಜಾರಿ? ಯಾವ ರೀತಿ ಲೆಕ್ಕಾಚಾರದ ಮೇಲೆ ಕಸದ ಸೆಸ್ ಇನ್ನು ಮುಂದೆ ಬೆಂಗಳೂರಿಗರು ಕೊಡಬೇಕಾಗುತ್ತೆ? ಸ್ಮಿತಾ, ಈ ಒಂದು ವಿಚಾರಕ್ಕೆ ಕಮಿಷನರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಆದೇಶ ಸಹ ಆಗಿದೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇನ್ ಮುಂದೆ ಕಸದ ಸೆಸ್ ಕೊಡಲೇಬೇಕು. ಅಂದ್ರೆ ವಸತಿ ಕಟ್ಟಡಗಳಿಗೆ 10 ರೂಪಾಯಿಂದ 400 ರೂಪಾಯಿ ಆಗುತ್ತೆ. ವಸತಿಯೇತರಿಗೆ 2,000 ರಿಂದ 95,000 ಆಗುತ್ತೆ. ಈ ಸ್ಟಾರ್ ಹೋಟ್ಲ್ಗಳಿಗೆ ಜಾಸ್ತಿ ಆಗ್ತಿದೆ. 50,000 87 ಲಕ್ಷವರೆಗೂ ಸೆಸ್ ಕಟ್ಟಬೇಕಾಗುತ್ತೆ. 50,000 ಸ್ಕ್ವೇರ್ ಫೀಟ್ ಇದ್ರೆ 87 ಲಕ್ಷ ಕಟ್ಟಬೇಕು. ಅಂದ್ರೆ ಸ್ಕ್ವೇರ್ ಫೀಟ್ ಮೇಲೆ ಕಸದ ಸೆಸ್ ಹಾಕಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ವಾಣಿಜ್ಯ ಉದ್ಯಮಿಗಳಿಗೆ ಮತ್ತು ಸ್ಟಾರ್ ಹೋಟೆಲ್ಗಳಿಗೆ ಒಂದ್ ಕಡೆ ಬರೆ ಹಾಕಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸೆಸ್ ವಿಧಿಸಿದ್ದಾರೆ. 87 ಲಕ್ಷ ಒಂದ್ ಕಡೆ ಕಸದ ಸೆಸ್ ಕೊಡಬೇಕೆಂಬುದು ಒಂದ್ ಕಡೆ ಆಕ್ರೋಶ ಕೇಳಿಬಂದಿದೆ. ಹೀಗಾಗಿ ಹೋಟೆಲ್ ಸಂಘದವರು ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಸಂಘದವರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಡಬಲ್ ತ್ರಿಬಲ್ ನೀವು ಅಂದ್ರೆ ಕಸದ ಸೆಸ್ ಹಾಕಿದ್ರೆ ಹೇಗೆ ಇದನ್ನ ಕಡಿಮೆ ಮಾಡಬೇಕು? 87 ಲಕ್ಷ ಕಟ್ಟಕ್ಕಾಗತ್ತನ್ರಿ ಅಂತ ನಾವು ಪ್ರಶ್ನೆ ಮಾಡ್ತಿದ್ರೆ. ಯಾಕಂದ್ರೆ 50,000 ಸ್ಕ್ವೇರ್ ಫೀಟ್ಗೆ 87 ಲಕ್ಷ ಕಟ್ಟಲೇಬೇಕು. ಹೀಗಾಗಿ ಬಿಬಿಎಂಪಿ 20,000 ಕೋಟಿ ಮೊನ್ನೆ ಬಜೆಟ್ ಮಂಡನೆ ಆಯಿತು. ಆ ಬಜೆಟ್ಗೆ ಈ ಒಂದು ಹಣ ಹೊಂದಿಸಲು ಪ್ಲಾನ್ ಮಾಡ್ತಿದೆ ಎಂಬುದು ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ 20,000 ಕೋಟಿ ಬಜೆಟ್ ಮಂಡನೆ ಮಾಡಿದೆ, ಬಟ್ ದುಡ್ಡಿಲ್ಲ ಬಿಬಿಎಂಪಿಯಲ್ಲಿ. ಒಂದ್ ಕಡೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಹಣ ಹೊಂದಿಸಲು ಸರ್ಕಾರ ಪರದಾಡ್ತಿದ್ರೆ ಬಿಬಿಎಂಪಿ ಸಹ ಒಂದ್ ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ. ಯಾಕಂದ್ರೆ 20 ಲಕ್ಷ ಬಜೆಟ್ ಅಲ್ಲಿ 20 ಕೋಟಿ ಬಜೆಟ್ ಅಲ್ಲಿ ಸಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದೆ, ಬಟ್ ದುಡ್ಡಿಲ್ಲ. ಹೀಗಾಗಿ ಈ ಒಂದು ಕಸದ ಸೆಸ್ ಮುಖಾಂತರ ದುಡ್ಡು ಹೊಂದಿಸಲು ಹೋಗ್ತಿದ್ರೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಹಾಲು ನೀರು ಕರೆಂಟು ಮೆಟ್ರೋ ಬಸ್ಸು ಇದೀಗ ಕಸದ ದರ ಕೂಡ ಇದೀಗ ಬರೆಯಾಗಿ ಜನಸಾಮಾನ್ಯರಿಗೆ ಬೆಂಗಳೂರು ವ್ಯಾಪ್ತಿಯ ಜನರಿಗೆ ಕಾಡೋಕೆ ಪ್ರಾರಂಭ ಆಗ್ತಾ ಇದೆ. ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆಯನ್ನ ಹೊರಡಿಸಿದೆ. ವಸತಿ ಕಟ್ಟಡಗಳಿಗೆ 10 ರಿಂದ 400 ರೂಪಾಯಿವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ಹಾಕಲಾಗುತ್ತೆ. ವಸತಿಯೇತರ ಕಟ್ಟಡಗಳಿಗೆ 2,000ದಿಂದ 35 ಲಕ್ಷದವರೆಗೆ ಸೆಸ್ ಅನ್ನ ವಿಧಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ಟಾರ್ ಹೋಟೆಲ್ಗಳಿಗೆ 95,000ದಿಂದ 87.50 ಲಕ್ಷದವರೆಗೂ ಕಸದ ಸೆಸ್ ಅನ್ನ ಇನ್ನು ಮುಂದೆ ವಿಧಿಸಲಾಗುತ್ತೆ. ಬಗ್ಗೆ ಅಧಿಕೃತವಾಗಿ ಸುತ್ತೋಲೆಯನ್ನ ಹೊರಡಿಸಿದೆ ಬಿಬಿಎಂಪಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಕಸದ ಸೆಸ್ ಬಹಳ ದಿನದಿಂದ ಚರ್ಚೆಯಲ್ಲಿತ್ತು, ಇದೀಗ ಅಧಿಕೃತ ಸುತ್ತೋಲೆ ಯಾವಾಗ್ನಿಂದ ಜಾರಿ? ಯಾವ ರೀತಿ ಲೆಕ್ಕಾಚಾರದ ಮೇಲೆ ಕಸದ ಸೆಸ್ ಇನ್ನು ಮುಂದೆ ಬೆಂಗಳೂರಿಗರು ಕೊಡಬೇಕಾಗುತ್ತೆ? ಸ್ಮಿತಾ, ಈ ಒಂದು ವಿಚಾರಕ್ಕೆ ಕಮಿಷನರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ಆದೇಶ ಸಹ ಆಗಿದೆ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇನ್ ಮುಂದೆ ಕಸದ ಸೆಸ್ ಕೊಡಲೇಬೇಕು. ಅಂದ್ರೆ ವಸತಿ ಕಟ್ಟಡಗಳಿಗೆ 10 ರೂಪಾಯಿಂದ 400 ರೂಪಾಯಿ ಆಗುತ್ತೆ. ವಸತಿಯೇತರಿಗೆ 2,000 ರಿಂದ 95,000 ಆಗುತ್ತೆ. ಈ ಸ್ಟಾರ್ ಹೋಟ್ಲ್ಗಳಿಗೆ ಜಾಸ್ತಿ ಆಗ್ತಿದೆ. 50,000 87 ಲಕ್ಷವರೆಗೂ ಸೆಸ್ ಕಟ್ಟಬೇಕಾಗುತ್ತೆ. 50,000 ಸ್ಕ್ವೇರ್ ಫೀಟ್ ಇದ್ರೆ 87 ಲಕ್ಷ ಕಟ್ಟಬೇಕು. ಅಂದ್ರೆ ಸ್ಕ್ವೇರ್ ಫೀಟ್ ಮೇಲೆ ಕಸದ ಸೆಸ್ ಹಾಕಿದ್ದಾರೆ. ಹೀಗಾಗಿ ಇಲ್ಲೊಂದ್ ಕಡೆ ವಾಣಿಜ್ಯ ಉದ್ಯಮಿಗಳಿಗೆ ಮತ್ತು ಸ್ಟಾರ್ ಹೋಟೆಲ್ಗಳಿಗೆ ಒಂದ್ ಕಡೆ ಬರೆ ಹಾಕಿದ್ದಾರೆ. ಯಾಕಂದ್ರೆ ಸಾಕಷ್ಟು ಸೆಸ್ ವಿಧಿಸಿದ್ದಾರೆ. 87 ಲಕ್ಷ ಒಂದ್ ಕಡೆ ಕಸದ ಸೆಸ್ ಕೊಡಬೇಕೆಂಬುದು ಒಂದ್ ಕಡೆ ಆಕ್ರೋಶ ಕೇಳಿಬಂದಿದೆ. ಹೀಗಾಗಿ ಹೋಟೆಲ್ ಸಂಘದವರು ಮತ್ತೊಂದ್ ಕಡೆ ಸ್ಟಾರ್ ಹೋಟೆಲ್ ಸಂಘದವರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಡಬಲ್ ತ್ರಿಬಲ್ ನೀವು ಅಂದ್ರೆ ಕಸದ ಸೆಸ್ ಹಾಕಿದ್ರೆ ಹೇಗೆ ಇದನ್ನ ಕಡಿಮೆ ಮಾಡಬೇಕು? 87 ಲಕ್ಷ ಕಟ್ಟಕ್ಕಾಗತ್ತನ್ರಿ ಅಂತ ನಾವು ಪ್ರಶ್ನೆ ಮಾಡ್ತಿದ್ರೆ. ಯಾಕಂದ್ರೆ 50,000 ಸ್ಕ್ವೇರ್ ಫೀಟ್ಗೆ 87 ಲಕ್ಷ ಕಟ್ಟಲೇಬೇಕು. ಹೀಗಾಗಿ ಬಿಬಿಎಂಪಿ 20,000 ಕೋಟಿ ಮೊನ್ನೆ ಬಜೆಟ್ ಮಂಡನೆ ಆಯಿತು. ಆ ಬಜೆಟ್ಗೆ ಈ ಒಂದು ಹಣ ಹೊಂದಿಸಲು ಪ್ಲಾನ್ ಮಾಡ್ತಿದೆ ಎಂಬುದು ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ 20,000 ಕೋಟಿ ಬಜೆಟ್ ಮಂಡನೆ ಮಾಡಿದೆ, ಬಟ್ ದುಡ್ಡಿಲ್ಲ ಬಿಬಿಎಂಪಿಯಲ್ಲಿ. ಒಂದ್ ಕಡೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾಕಂದ್ರೆ ಗ್ಯಾರಂಟಿ ಯೋಜನೆ ಹಣ ಹೊಂದಿಸಲು ಸರ್ಕಾರ ಪರದಾಡ್ತಿದ್ರೆ ಬಿಬಿಎಂಪಿ ಸಹ ಒಂದ್ ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ. ಯಾಕಂದ್ರೆ 20 ಲಕ್ಷ ಬಜೆಟ್ ಅಲ್ಲಿ 20 ಕೋಟಿ ಬಜೆಟ್ ಅಲ್ಲಿ ಸಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದೆ, ಬಟ್ ದುಡ್ಡಿಲ್ಲ. ಹೀಗಾಗಿ ಈ ಒಂದು ಕಸದ ಸೆಸ್ ಮುಖಾಂತರ ದುಡ್ಡು ಹೊಂದಿಸಲು ಹೋಗ್ತಿದ್ರೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.